ಈ ಕೆರೆ ಆರಂಭದಲ್ಲಿ ನೀವು ನೋಡಿರ್ಬೋದು. ಇದು ವಿಡಿಯೋ ಮಾಡಿದ್ವಾ ನಾವು? ಮಾಡಿದ್ವಲ್ವಾ? ಆ ಹಳೆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಕಾಣಿಸುತ್ತೆ. ನೀರು ನೋಡಿ ಪ್ರಶಾಂತವಾಗಿದೆ. ಇಲ್ಲಿ ತುಂಬ ಈ ಮೂಲೆಯಲ್ಲಿ ನೀರನ್ನು ನಾವು ಇದು ಮಾಡ್ತೇವೆ. ನೋಡಿ, ಈ ನೀರು ಪ್ರಕೃತಿಯಲ್ಲಿ ಬರೋ ನೀರಿಗೂ ನಮ್ಮ ಮನೆಯಲ್ಲಿರುವ ನಮ್ಮ ಸಂಪತ್ತಿಗೂ ಏನು ಸಂಬಂಧ ಅಂತ ನೀವು ತಿಳ್ಕೊಳ್ಬೋದು. ನಿಮ್ಮಲ್ಲಿ ದಯಮಾಡಿ ಕೇಳಿಸ್ಕೊಳ್ಳಿ, ಇದು ಪ್ರಕೃತಿಯ ನಿಯಮ, ಇದು ಪ್ರಕೃತಿಯ ನಿಯಮ. ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಶಾಸ್ತ್ರ ಜ್ಯೋತಿಷ್ಯ ಯಾರನ್ನ ಹೆದರ್ಸೋಕ್ಕೆ ಅಥವಾ ಯಾರಿಂದನೇ ಕಿತ್ಕೊಳ್ಳೋಕ್ಕೆ ನಾನು ಮಾತಾಡ್ತಾ ಇಲ್ಲ. ಪ್ರಕೃತಿಯ ನಿಯಮವನ್ನು ನಾನು ನಿಮಗೆ ತಿಳಿಸ್ತೀನಿ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಭೂಮಿಗೆ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಆಮೇಲೆ ಪ್ರಕೃತಿಗೆ ನಿಮ್ಮ ಕೊಡುಗೆಯೂ ಭಾಳ ದೊಡ್ಡದಾಗಿರ್ತದೆ. ಈಗ ನೋಡಿ, ಈ ಕೆರೆ ಇದೆ. ಈ ಕೆರೆಯನ್ನು ನಾವು ಕೃತಕವಾಗಿ ನಿರ್ಮಾಣ ಮಾಡಿದ್ದೀವಿ. ಇದರಿಂದ ಲಕ್ಷಾಂತರ ಪಕ್ಷಿಗಳು ಬಂದು ಇಲ್ಲಿ ನೀರು ಕುಡಿತವೆ. ಆಮೇಲೆ ಎಲ್ಲ ರೀತಿಯ ಪ್ರಾಣಿಗಳಿಗೂ ಇಲ್ಲಿ ನೀರಿಗೆ ಒಂದು ಒಳ್ಳೆಯ ಜಾಗ. ಆಮೇಲೆ ಈ ನೀರು ಆವಿಯಾಗೋದ್ರಿಂದ ನಮ್ಮ ವಾತಾವರಣವೂ ಕೂಡ ತಂಪಾಗಿರುತ್ತೆ. ಆಮೇಲೆ ಈ ನೀರು ಹೇಗೆ ಅಂತ ಹೇಳಿದ್ರೆ, ನೀವೀಗ ಈ ಕೆರೆಗೆ ಒಂದು 20 HP ಮೋಟ್ರ್ ಇಟ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿರೋ ನೀರಿನಂತೂ ಖಾಲಿ ಮಾಡೋಕ್ಕಾಗಲ್ಲ. ದಿನ ನೀವೊಂದು 20 HP ಮೋಟ್ರ್ ಇಟ್ಬಿಟ್ಟು ಇಲ್ಲಿ ದಿನ ನೀವು ನೀರು ಖಾಲಿ ಮಾಡಿದ್ರೂ ಇಲ್ಲಿ ನೀರು ಖಾಲಿ ಆಗಲ್ಲ. ಪುನಃ ಎಷ್ಟು ಬೇಗ ನೀರು ಬಂತೋ ಒಂದು ದಿನದಲ್ಲಿ ನೀವು ನೀರು ಹೊಡೆದ್ರೆ ಅಷ್ಟೇ ನೀರನ್ನು ಪುನಃ 2 ದಿನದಲ್ಲಿ ಅದು ತುಂಬಿಸ್ಕೊಳ್ತದೆ. ಪ್ರಕೃತಿಯ ನಿಯಮ ಅದು. ಆಮೇಲೆ ಏನಾಗ್ತಂದರೆ, ಒಂದು ವೇಳೆ ನೀವು ನೀರನ್ನ ಬಳಸಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಅಲ್ಲೇ ಇರುತ್ತೆ ನೀರು, ಅದು ಏನಕ್ಕೂ ಉಪಯೋಗಕ್ಕೆ ಬರಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಕೆರೆಗೆ ನೀವು ಒಂದು 5 HP 10 HP 20 HP ಮೋಟ್ರ್ ಹಾಕಿ ದಿನಕ್ಕೆ ಒಂದು 8 ಗಂಟೆ ನೀರು ಹೊಡೆದ್ರೆ, ಕಡಿಮೆ ಅಂತ ಹೇಳಿದ್ರೆ ಒಂದು 20-25 ಎಕರೆಗೆ ನಾವು ಡ್ರಿಪ್ಪಲ್ಲಿ ನೀರು ಕೊಡ್ಬೋದು. 20 ಎಕರೆಗಂತೂ ನೀರು ಕೊಡ್ಬೋದು ನಾವು ಒಂದು ದಿನಕ್ಕೆ. ಆದರೆ 2 ದಿನ ಬಿಟ್ಬಿಟ್ರೆ ನೀವು ತೆಗೆದ ನೀರು ಪುನಃ ಅಷ್ಟೇ ಬಂದು ಸೇರ್ತದೆ. ಇದು ಪ್ರಕೃತಿಯ ನಿಯಮ. ಅದೇ ರೀತಿ ನಿಮ್ಮ ಮನೆಯಲ್ಲಿರುವ ಸಂಪತ್ತು, ನಿಮ್ಮಲ್ಲಿರುವಂಥ ಆಸ್ತಿಯನ್ನು ನೀವು ಯಾವಾಗಾದರೂ ಅದನ್ನು ಸಾರ್ವಜನಿಕವಾಗಿ ಬಳಸ್ತಾ ಇದ್ದರೆ, ನಿಮ್ಮಲ್ಲಿರುವಂಥ ದುಡ್ಡು, ಈಗ ಒಂದು 100 ಕೋಟಿ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಅದರಲ್ಲಿ 1 ಕೋಟಿ 2 ಕೋಟಿನೇ ಯಾವುದೋ ವೃದ್ಧಾಶ್ರಮಕ್ಕೋ, ಅನಾಥಾಶ್ರಮಕ್ಕೋ, ಬಡವರಿಗೋ, ವಿದ್ಯಾಸಂಸ್ಥೆಗಳಿಗೋ, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂಥ ಕಷ್ಟದಲ್ಲಿರೋ ಮಕ್ಕಳಿಗೋ ಅಥವಾ ಯಾವುದೋ ಅಂಗವಿಕಲರಿಗೋ ಸಹಾಯ ಮಾಡ್ತಾಯಿದ್ರೆ, ನಿಮ್ಮ 100 ಕೋಟಿ ಸಂಪತ್ತಲ್ಲಿ ನೀವು 1 ಕೋಟಿ ಖರ್ಚು ಮಾಡಿದ್ರೆ ಪುನಃ ನಿಮಗೆ ಅದು 10 ಕೋಟಿ ಬರ್ತದೆ, ಹೆಚ್ಚಾಗ್ತಾ ಇರ್ತದೆ. ಸಂಪತ್ತನ್ನು, ನಿಧಿಯನ್ನು ಕೊಳಿಸಿ ವೇಸ್ಟ್ ಮಾಡಬೇಡಿ. ಅದು ಏನು ಮಾಡಬೇಕಂದ್ರೆ ಮರುಬಳಕೆ ಮಾಡಿ. ಮರುಬಳಕೆ ಮಾಡ್ತಾ ಇದ್ದಷ್ಟು ನೀವು ಕೊಟ್ಟ ಪುಣ್ಯನೂ ನಿಮಗೆ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಸಂಪತ್ತು ಹೆಚ್ಚಾಗ್ತಾ ಹೋಗ್ತದೆ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ, ತುಂಬ ಸಮಾಧಾನ ಆಗ್ತದೆ. ದಾನ ಮಾಡೋದ್ರಲ್ಲಿ ಸಿಕ್ಕುವಷ್ಟು ಆನಂದ, ಸಂತೋಷ, ನೆಮ್ಮದಿ ಬೇರೆ ಯಾವುದರಲ್ಲೂ ಸಿಕ್ಕೋಲ್ಲ. ಅದರಿಂದ ನೀವು ಎಲ್ಲವನ್ನ ಕೊಟ್ಬಿಡಿ ಅಂತ ಹೇಳೋದಿಲ್ಲ ನಾನು. ನಿಮ್ಮ ಸಂಪತ್ತಿನಲ್ಲಿ ಒಂದು 2% ನೀವು ಸಾರ್ವಜನಿಕವಾಗಿ ಯಾವುದೋ ಒಂದು ಉದ್ದೇಶದಿಂದ ಖರ್ಚು ಮಾಡಿ. ಆದರೆ ಒಂದು ತಿಳ್ಕೊಳ್ಳಿ, ಎಲ್ಲೇ ದಾನ ಕೊಟ್ಟರು ನಿಮ್ಮ ಹೆಸರನ್ನು ಅಲ್ಲಿ ಬಳಕೆ ಮಾಡಬೇಡಿ. ನೀವು ಕೊಟ್ಟ ದಾನ ನಿಮಗೆ ಮಾತ್ರ ಗೊತ್ತಿರಬೇಕು. ನೀವು ದಾನವನ್ನು ಯಾವಾಗಲೂ ಕೊಡುವಾಗ ಹೆಸರಿಗಾಗಿ ದಾನ ಕೊಡಬೇಡಿ. ನೀವು ದಾನ ಕೊಟ್ಬಿಟ್ಟು ಅದನ್ನ ಮರ್ತು ಬಿಡಬೇಕು. ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬಾರ್ದು. ದಾನ ಕೊಡೋಕೆ ಮೊದಲು ಚೆನ್ನಾಗಿ ಯೋಚನೆ ಮಾಡಬೇಕು, ಕೊಟ್ಟಾದಮೇಲೆ ಯೋಚನೆ ಮಾಡಬಾರ್ದು. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹಾಗೆ ನಿಮ್ಮಲ್ಲಿರೋ ಸಂಪತ್ತನ್ನು ನೀವು ಬಳಸ್ತಾ ಇದ್ದಷ್ಟು ಅದು ಹೆಚ್ಚಾಗ್ತದೆ. ಹಾಗೆ ಈ ಕೆರೆಯಲ್ಲಿ ನಾವೀಗ ಎಷ್ಟು ದಿನದಿಂದ ಒಂದು 2 ತಿಂಗಳಿಂದ ನೀರನ್ನೇ ಬಳಸಿಲ್ಲ ಅಂತೇಳಿ ಆ ನೀರೇನು ಜಾಸ್ತಿ ಆಗಲ್ಲ. ಅಲ್ಲಿ ನಾವು ಇಲ್ಲಿಂದ ತೆಗೆದಷ್ಟು ನೀರು ಪುನಃ ವಾಪಸ್ ಬರ್ತಾ ಇರ್ತದೆ. ಇದು ಪ್ರಕೃತಿಯ ನಿಯಮ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಕೂಡಿಟ್ಟಿರೋ ಹಣ, ಸಂಪತ್ತನ್ನು ನೀವು ಅದನ್ನು ಖರ್ಚು ಮಾಡ್ತಾ ಇದ್ದಾಗ ಅದು ನಿಮಗೆ ಹೊಸ ಸಂಪತ್ತು, ಹೊಸ ಐಡಿಯಾಗಳು, ಇನ್ನೂ ಹೊಸ ಐಡಿಯಾ, ಹೊಸ ವಿಚಾರಗಳು ನಿಮಗೆ ಸೇರಿ ಅದು ದೊಡ್ಡ ಒಂದು ನಿಮ್ಮ ಏನು ಹೇಳೋದು, ನಿಮ್ಮ ಭಂಡಾರ ಇನ್ನೂ ಹೆಚ್ಚಾಗ್ತದೆ. ಆ ಹೆಚ್ಚಾಗೋದ್ರಿಂದ ನೀವೇನು ಮಾಡಬೇಕಂದ್ರೆ ನೀವು ಯಾವಾಗಲೂ ಕೊಡ್ತಾ ಇರಬೇಕು. ಕೊಡೋದನ್ನ ಅಭ್ಯಾಸ ಮಾಡಿ. ಅದರಲ್ಲಿ ನಿಮ್ಮ ಆರೋಗ್ಯನೂ ಉದ್ಧಾರ ಆಗ್ತದೆ, ಮತ್ತು ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡ್ದಂಗೆ ಆಗ್ತದೆ. ಅದರಲ್ಲಿ ತುಂಬ ಖುಷಿ ಸಿಗ್ತದೆ, ತುಂಬ ಆನಂದ ಸಿಗ್ತದೆ. ಆದಮೇಲೆ ಈ ಸಮಯದಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳಬೇಕು ಅಂತ ನೆನಪಾಯಿತು, ಅದರಿಂದ ಹೇಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಯೋಚನೆ ಮಾಡಿ. ಇದು ಭಾಳ ಒಂದು ಅದ್ಭುತವಾದ ಒಂದು ಪ್ರಸಂಗ. ನಮ್ಮ ವಿಶ್ವದಲ್ಲಿ ಅನೇಕ ಶ್ರೀಮಂತ ದೇಶಗಳಿವೆ. ಅದರಲ್ಲಿ ಒಂದು ದೇಶ ಭಾಳ ಶ್ರೀಮಂತವಾದ ದೇಶಗಳಲ್ಲಿ ಒಂದು.
ಅದನ್ನು ನೀವು ಇಂಗ್ಲೆಂಡ್ ಅಂತ ಆದ್ರೂ ತಿಳ್ಕೊಬೋದು, ಅಮೇರಿಕಾ ಅಂತ ಆದ್ರೂ ತಿಳ್ಕೊಬೋದು, ಭಾರತ ಅಂತ ಆದ್ರೂ ತಿಳ್ಕೊಬೋದು, ಬೇರೆ ಯಾವುದೇ ದೇಶ ಅಂತ ನೀವು ತಿಳ್ಕೊಳ್ಬೋದು. ಆ ದೇಶದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ. ಎಷ್ಟು ದೊಡ್ಡ ಶ್ರೀಮಂತ ಇರ್ತಾನೆ ಅಂದರೆ ಅವನ ಸಂಪತ್ತು ಎಷ್ಟಿರ್ತದೆ ಅಂದರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅವನ ಸಂಪತ್ತು ಎಷ್ಟಿರ್ತದೆ ಅಂದರೆ ಆ ದೇಶದಕ್ಕೆ ಆಗುವಷ್ಟು 2 ವರ್ಷಕ್ಕೆ ಇರುವಷ್ಟು ಬಡ್ಜೆಟ್ ಅವನ ಸಂಪತ್ತಾಗಿರ್ತದೆ. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದ ಬಡ್ಜೆಟ್ 1 ವರ್ಷಕ್ಕೆ 3 ಲಕ್ಷ ಕೋಟಿ, ಭಾರತ ದೇಶದ ಬಡ್ಜೆಟ್ 1 ವರ್ಷಕ್ಕೆ 50 ಲಕ್ಷ ಕೋಟಿ ಅಂತ ಇದ್ದರೆ ಅಂಥದ್ದು ದುಡ್ಡು ಅವನ ಹತ್ರ 2 ಪಟ್ಟು ಇರ್ತದೆ. 2 ಪಟ್ಟು ಅಂದರೆ ಈಗ ಒಂದು ದೇಶದ ಸಂಪತ್ತು, ನಮ್ಮ ಭಾರತ ದೇಶದ ಒಂದು ಸಂಪತ್ತನ್ನು ಇಟ್ಕೊಳ್ಳಿ, ಬಡ್ಜೆಟನ್ನು 50ರಿಂದ 60 ಲಕ್ಷ ಕೋಟಿ ಖರ್ಚು ಮಾಡ್ತಾರೆ. ಅದನ್ನು ಅಷ್ಟರಲ್ಲಿ ಅವನ ಹತ್ರ ಅಂತ ಹೇಳಿದ್ರೆ 2 ಪಟ್ಟು ಅವನ ಹತ್ರ ಹಣ ಇರ್ತದೆ. ಆ ವ್ಯಕ್ತಿ ಏನೋ ಒಂದು ದಿನ ಅನಾರೋಗ್ಯದ ಏನೋ ಒಂದು ಕಾರಣದಿಂದ ಯಾವುದೋ ಒಂದು ಅಡ್ವೈಸ್ ತಗೊಂಡು ಡಾಕ್ಟರ್ ಹತ್ರ ಹೋಗಿ ತನಗೆ ಆರೋಗ್ಯದ ತಪಾಸಣೆ ಮಾಡಕ್ಕೆ ಹೋದಾಗ ಅಲ್ಲಿ ಡಾಕ್ಟರ್ ಹೇಳ್ತಾರೆ, ನೀವು ಇರುವ ಆರೋಗ್ಯದ ಸಮಸ್ಯೆಯಲ್ಲಿ ನೀವು ಇನ್ನು 30 ದಿನದ ಮೇಲೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆತ ನನಗೆ ಭಾಳ ಬೇಜಾರಾಗ್ತದೆ. ಪುನಃ ತನ್ನ ಸಹಾಯಕರ ಸಹಾಯದಿಂದ ಇನ್ನೊಂದು ಡಾಕ್ಟ್ರನ್ನ ಹೋಗಿ ಕೇಳ್ತಾನೆ. ಆ ದೇಶದ ಪ್ರಸಿದ್ಧ ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೋಡಿ ಅವರು ಮೊದಲು ಹೇಳಿರೋ ರಿಪೋರ್ಟ್ ಕರೆಕ್ಟ್ ಆಗಿದೆ, ನೀವು 30 ದಿನದ ಮೇಲೆ 1 ದಿನನೂ ನೀವು ಜಾಸ್ತಿ ಬದುಕಲಿಕ್ಕೆ ಜಾಗವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರಿಗೆ ಪುನಃ ಬೇಜಾರಾಗ್ತದೆ, ದುಃಖ ಆಗ್ತದೆ. ಅಷ್ಟೊತ್ತಿಗೆ 1 ದಿನ 2 ದಿನ ಕಳೆದೋಗಿರ್ತದೆ. ಪುನಃ 3ನೇ ದಿನ 3ನೇ ಡಾಕ್ಟರ್ ಹತ್ರ ಹೋಗಿ ನೋಡ್ತಾರೆ. ಅವನು ಭಾಳ ಇನ್ನೂ ಪ್ರಸಿದ್ಧವಾದ ಡಾಕ್ಟರ್. ಅವನ ಹತ್ರ ಹೋಗಿ ಕೇಳಿದಾಗ ಅವ್ರು ಏನು ಹೇಳ್ತಾರೆ, ನೋಡಿ ನಿಮ್ಮ ಆಯಸ್ಸು ಈಗಾಗಲೇ ಹೇಳಿರೋ ರಿಪೋರ್ಟ್ ಪ್ರಕಾರ 30 ದಿನ, ಅಮ್ಮಮ್ಮ ಅಂದರೆ ಅದ್ರ ಮೇಲೆ 3 ದಿನ ಜಾಸ್ತಿ ಬದುಕ್ಬೋದು, ಅದಕ್ಕಿಂತ ಜಾಸ್ತಿ ಬದುಕ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆತ ಇನ್ನು ಯಾರ ಒಪಿನಿಯನು ಕೇಳಕ್ಕೆ ಹೋಗಲ್ಲ. 3 ತೀರ್ಮಾನನೂ ಆಯಿತು ಅಂದ್ಬಿಟ್ಟು ನೇರವಾಗಿ ಮನೆಗೆ ಬರ್ತಾನೆ. ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಕೈ ಇಟ್ಕೊಳ್ಳುವಾಗ ಅವನಿಗೇನೋ ಒಂದು ಮನಸ್ಸಿಗೆ ಹೊಳಿತದೆ, ನಾನು ಇಷ್ಟೆಲ್ಲ ವಯಸ್ಸಿನಲ್ಲಿ, ಅವನ 47ನೇ ವಯಸ್ಸಿನಲ್ಲಿ ಅವನು ಈ ಥರ ಆಗ್ಬಿಟ್ನಲ್ಲ ಅಂತೇಳಿ, ಒಂದು 42ನೇ ವಯಸ್ಸಿನಲ್ಲಿ ನಾನು ಈ ಥರ ಆಗ್ಬಿಟ್ನಲ್ಲ, 42 ವರ್ಷಕ್ಕೆ ನಾನು ಇಷ್ಟೊಂದು ದೊಡ್ಡ ಸಂಪತ್ತನ್ನು ಗಳಿಸಿ ಇದನ್ನು ಒಳ್ಳೆ ಚೆನ್ನಾಗಿ ಅನುಭವಿಸ್ಬೇಕು ಅಂತ ಸಮಯದಲ್ಲಿ ನನಗೆ ಈ ರೀತಿಯ ವ್ಯಾಧಿ ಬಂತಲ್ಲ, ಇನ್ನು 30 ದಿನದಲ್ಲಿ ಇದಕ್ಕೆಲ್ಲ ಯಾರು ಜವಾಬ್ದಾರರು ಇಲ್ಲ, ನಾನು ಏನಾದೊಂದು ಮಾಡಬೇಕು ಅನ್ನೋಂದ್ಬಿಟ್ಟು ತನ್ನ ಮನಸ್ಸಿನಲ್ಲಿ ಒಂದು ಅವನಲ್ಲಿರುವಂಥ ಆಫೀಸಿಂದ ಒಂದು ದೊಡ್ಡ ಚೆಕ್ ಬುಕ್ ತಗೊಂಡು ಬಂದು ಪ್ರತಿದಿನ ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಚೆಕ್ ಬರಿತಾ ಇರ್ತಾನೆ. ಅವ್ರಿಗೊಂದು ಲಕ್ಷ, ಇವ್ರಿಗೊಂದು ಲಕ್ಷ, ಅವ್ರಿಗೊಂದು ಕೋಟಿ, ಇವ್ರಿಗೊಂದು ಕೋಟಿ, ಅಲ್ಲಿಗೊಂದು 1000, ಇಲ್ಲಿಗೊಂದು 1000, ಯಾರ್ಯಾರೋ ದಾನಗಳು ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಆ ಚೆಕ್ನ ಬರಿತಾ ಇರ್ತಾನೆ. ಮತ್ತು ತನ್ನ ದಿನದ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಯಾರಿಗೂ ಅವ್ನು ಹೇಳೋದಿಲ್ಲ, ನನಗೆ ಈ ಥರ ಆರೋಗ್ಯದ ಸಮಸ್ಯೆ ಇದೆ ಅಂತೂ ಹೇಳೋಕ್ಕೋಗೋದಿಲ್ಲ. ಅದು ಕೆಲವ್ರಿಗೆ ಮಾತ್ರ ಗೊತ್ತಿರ್ತದೆ, ನೀವು ಬದುಕೋದೇ ಇನ್ನು 30 ದಿನ, ಅದ್ರ ಮೇಲೆ ಅಮ್ಮ ಆದರೆ 3 ದಿನ ಜಾಸ್ತಿ ಅಂತ. ಆದರೆ ಅವನೇನು ಮಾಡ್ತಾನೆ ಅಂದರೆ, ಯಾರ್ಯಾರು ತನ್ನ ದೇಶದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆಲ್ಲ ಏನು ಮಾಡ್ತಾನೆ ಅಂದರೆ ಚೆಕ್ ಬರಿತಾ ಇರ್ತಾನೆ. ಬರಿತಾ 97 ವರ್ಷ ಬದುಕ್ತಾನೆ ಅವನು. ನೆನ್ಪಿಟ್ಕೊಳ್ಳಿ, ಅವನು ಚೆಕ್ ಬರಿತಾ 97 ವರ್ಷ ಬದುಕ್ತಾನೆ. ಆಗ ತಿಳ್ಕೊಳ್ಬೇಕು ನಾವು, ಯಾವಾಗ ನಾವು ದಾನ ಮಾಡೋಕ್ಕೆ ಶುರು ಮಾಡ್ತೀವಿ ಆಗ ನಮ್ಮ ದೇಹದಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತದೆ. ನಮ್ಮ ದೇಹ ಎಲ್ಲ ಸಿಸ್ಟಮ್ ನಡೀತಾ ಇರೋದು ಕೆಮಿಕಲ್ ಆ್ಯಕ್ಷನಿಂದನೇ ನಡೀತಾ ಇರೋದು. ಆ ಕೆಮಿಕಲ್ ಆ್ಯಕ್ಷನ್ ಏನಾಗ್ತದೆ, ದಾನ ಕೊಡ್ತಾ ಇದ್ದಾಗ ಏನಾಗ್ತಂತಂದರೆ ಆ ಮನಸ್ಸಿನಲ್ಲಿ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳು ಚೈತನ್ಯವಾಗಿ ಖುಷಿಯಿಂದ ಆನಂದದಲ್ಲಿದ್ದಾಗ ತನ್ನಗಿರುವ ಆಯಸ್ಸನ್ನು ಹೆಚ್ಚು ಮಾಡ್ತಾ ಅವನು 96ರಿಂದ 97 ವರ್ಷದವರೆಗೂ ಅವನು ಬದುಕ್ತಾನೆ. ಅಂದರೆ ಆ ದಾನ ಮಾಡುವಾಗ ಸಿಕ್ಕಷ್ಟು ಒಂದು ಆಯಸ್ಸು, ಆರೋಗ್ಯ, ಸಂತೋಷ ಇನ್ನು ಯಾವುದರಲ್ಲೂ ಸಿಕ್ಕೋದಿಲ್ಲ. ಹಾಗೆ ಅವನು ಮತ್ತೆ ನೀವು ತಿಳ್ಕೊಂಡಿರ್ಬೋದು, ಅವನು ಬರಿತಾ ಅವನ ಸಂಪತ್ತು ಕಡಿಮೆ ಆಗಲಿಲ್ಲ. ಅವನ ಸಂಪತ್ತು ಬಡ್ಜೆಟಲ್ಲಿ ಇದ್ದಿದ್ದು 2 ಪಟ್ಟು ಹೋಗಿ 4 ಪಟ್ಟು ಜಾಸ್ತಿ ಆಗ್ತದೆ. ಆಗ ತಿಳ್ಕೊಳ್ಬೇಕು ನಾವು, ದಾನ ಮಾಡಿದಷ್ಟು ನಮ್ಮ ಆರೋಗ್ಯ, ಆಯಸ್ಸು ವೃದ್ಧಿ ಆಗ್ತದೆ, ನಮ್ಮ ಸಂಪತ್ತು ವೃದ್ಧಿ ಆಗ್ತದೆ. ಅದರಿಂದ ನಾನು ಹೇಳೋದು, ನಿಮ್ಮ ಮನೆಗೆ ಯಾರೇ ಬರಲಿ ಅವ್ರು ಕೇಳೋಕೆ ಮೊದಲೇ ಕುಡಿಯೋಕ್ಕೆ ನೀರು ಕೊಡಿ, ನೀವು ಏನು ತಿನ್ನಕ್ಕೆ ಮಾಡ್ಕೊಂಡಿದ್ದೀರಿ ಅದೇ ತಿಂಡಿಯನ್ನು ಕೊಡಿ, ನಿಮ್ಗೆ ಎಲ್ಲಿ ಮಲಗೋಕ್ಕೆ ಎಷ್ಟಾಗಲೇ ಜಾಗ ಇದೆ ಅಲ್ಲಿ ಮಲಗೋಕ್ಕೆ ಜಾಗ ಕೊಡಿ. ಇಷ್ಟು ನೀವು ಮಾಡ್ಕೊಂಡು ಬಂದರೆ ನಿಮ್ಮ ಸಂಪತ್ತು, ಆರೋಗ್ಯ, ನೆಮ್ಮದಿ, ಸಂತೋಷ ವೃದ್ಧಿ ಆಗ್ತದೆ ವಿನಃ ಕಡಿಮೆ ಅಂತೂ ಆಗಲ್ಲ. ಆದರೆ ದಾನ ಕೊಡುವಾಗ ಎಲ್ಲಿಗೆ ಕೊಡಬೇಕು ಅಂತ ತಿಳ್ಕೊಂಡು ಕೊಡೋದು ಭಾಳ ಶ್ರೇಷ್ಠ. ಆದ್ಮೇಲೆ ಇದರಿಂದ ನಿಮಗೇನೋ ಒಂದು ವಿಚಾರ ಬದಲಾವಣೆ ಆಗಿರ್ಬೋದು. ಹಾಗೆ ನೀರನ್ನು ನಾವು ಇವತ್ತು ಖಾಲಿ ಮಾಡ್ತಾ ಇದ್ದಷ್ಟು, ನೀರನ್ನು ನಾವು ಅಲ್ಲಿಂದ ತೆಗಿತಾ ಇದ್ದಷ್ಟು ಹೇಗೆ
ಪುನಃ ಅಲ್ಲಿ ಬಂದು ಸೇರ್ತಾ ಇರ್ತದೋ. ನೀವು ಇನ್ನು ಮಾಡುವಾಗ ನಾನು ತೋರಿಸ್ತೀನಿ ನಿಮಗೆ. ನಾವು ಇಲ್ಲಿ ಒಂದು 20 HP ಮೋಟ್ರ್ ಹಾಕ್ತೇವೆ. ಆ 20 HP ಮೋಟ್ರ್ ಹಾಕಿ ನೀರು ತೆಗಿತಾ ಇದ್ದಾಗ ಮರುದಿನನೇ ಪುನಃ ಅಷ್ಟೇ ನೀರು ತುಂಬ್ತಾ ಇರ್ತದೆ, ಪುನಃ ಹಾಗೆ ತುಂಬ್ತದೆ. ಅದನ್ನು ನಾನು ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಮತ್ತು ನಿಮಗೂ ಆಗಿರ್ಬೋದು, ನಿಮ್ಮ ಊರಿನಲ್ಲಿ ಒಂದೇ ಒಂದು ಕೆರೆ ಇರ್ತದೆ ಹಳ್ಳಿಗಳ ಕಡೆ ಎಲ್ಲ, ನೂರಾರು ಮನೆಯವರು ಬಂದು ಹಗ್ಗ ಹಾಕಿ ನೀರನ್ನೆಲ್ಲ ಸೇರ್ತಾರೆ. ಆ ನೀರೇನಾದರೂ ಕಡಿಮೆ ಆಗುತ್ತಾ? ಮರುದಿನಕ್ಕೆ ಪುನಃ ಅಷ್ಟೇ ನೀರು ಬರುತ್ತೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ಎಲ್ಲಿ ಜಲ ಉತ್ಪನ್ನವಾಗ್ತದೋ ಆ ಜಾಗದಲ್ಲಿ ನೀವು ನೀರು ತೆಗಿತಾ ಇದ್ದರೆ ಆ ನೀರು ಪುನಃ ಸಂಗ್ರಹ ಆಗಿ ಜಾಸ್ತಿ ಆಗ್ತಾ ಇರ್ತದೆ. ಮತ್ತು ಆ ನೀರು ಶುದ್ಧ ಆಗ್ತದೆ. ಅದು ತಿಳಿಯೆಲ್ಲ ಹೋಗಿ, ಕೆಸರೆಲ್ಲ ಹೋಗಿ, ಕಲ್ಮಶ ಎಲ್ಲ ಹೋಗಿ, ಅದು ಏನೋ ಹೊಸದಾಗಿ ಬರೋಕ್ಕೆ ಶುರು ಆಗ್ತದೆ. ಹೀಗೆ ನಾವು ಇಲ್ಲೆಲ್ಲ ಬಾರ್ಡ್ರಲ್ಲಿ ಈ ಲಾವಂಚವನ್ನು ಇದು ಹಾಕ್ಕೊಂಡಿದ್ದೀವಿ. ನೋಡಿ ಎಷ್ಟು ಶುಭ್ರವಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ, ನಾವು ಅಲ್ಲಿ TVS ಫ್ಯಾಕ್ಟ್ರಿ ಹತ್ರ ಬಿಟ್ಟ ಹಾಗೆ ಇಲ್ಲೂ ನಾವು ಬಾತುಕೋಳಿಯನ್ನು ಬಿಟ್ಟರೆ ಭಾಳ ರಮಣೀಯವಾಗಿ ಬಾತುಕೋಳಿಗಳು ಸುತ್ತ ಚೆನ್ನಾಗಿ ಓಡಾಡ್ತವೆ. ನೀವು ನೋಡಿದ್ದೀರಿ. ಅದೇ ರೀತಿ ಮುಂದಿನ ದಿನದಲ್ಲಿ ಇಲ್ಲಿ ನಾವು ಬಾತುಕೋಳಿಯನ್ನು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದಾಗುತ್ತೆ. ಇದು ಕೂಡ ಅಷ್ಟೇ, ಇದು ಬಂದು ಹೋಗೋಕ್ಕೆ ರಸ್ತೆ ಅನುಕೂಲವಾಗಿರಲಿ ಅಂದ್ಬಿಟ್ಟು ಈ ರೀತಿ ರಸ್ತೆಯ ನಿರ್ಮಾಣವನ್ನು ಇಲ್ಲಿ ಇದು ಮಾಡ್ಕೊಂಡಿದ್ದೀವಿ. ಅದ್ರ ಮೇಲ್ಗಡೆ ಒಂದು ಹಟ್ಟ ಹಾಕಿ ಅಥವಾ ಒಂದು ಶೆಡ್ ಹಾಕಿ ನಾವು ಕೂತ್ಕೊಳ್ಬೋದು. ಒಂದು ಚಿಕ್ಕದೊಂದು ಬೋಟ್ ಇಟ್ಕೊಂಡು ನಾವು ಕೂತ್ಕೊಳ್ಬೋದು. ಆಮೇಲೆ ಎರಡನೇದು ಅಲ್ಲಿ ಬಾತುಕೋಳಿಗಳಿಗೆ ಉಳಿಯೋಕ್ಕೆ ಅಂತೇಳಿ ಅಲ್ಲೊಂದು ಶೆಡ್ ಹಾಕ್ಕೊಟ್ಬಿಟ್ರೆ ಬಾತುಕೋಳಿಗಳು ಅಲ್ಲೇ ಉಳ್ಕೊಳ್ಳೋಕೊಂದು ವ್ಯವಸ್ಥೆ ಆಗ್ತದೆ. ಇಲ್ಲಿ ನೂರಾರು ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಆಗ್ತದೆ. ಚೆನ್ನಾಗಿದೆ. ಮುಂದಿನ ದಿನದಲ್ಲಿ ಇದರ ವಿಡಿಯೋವನ್ನು ಹಂತವಾಗಿ ನಿಮಗೆ ತಿಳಿಸ್ತೀನಿ. ನಮಸ್ತೆ.